ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಬಾಣಂತಿಯರ ಕುಟುಂಬಸ್ಥರು ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಒಂದು ಕಡೆ ತಾಯಿ ಇಲ್ಲದೆ ಮಗು ಅನಾಥವಾದರೆ ಮತ್ತೊಂದು ಕಡೆ ಮಗಳನ್ನ ಕಳೆದುಕೊಂಡ ಪೋಷಕರು ಗೋಳಾಡ್ತಿದ್ದಾರೆ. ಮುಂದೆ ಮಕ್ಕಳು ನನ್ನವ್ವ ಎಲ್ಲಿ ಅಂತ ಕೇಳಿದ್ರೆ ಏನೆಂದು ಉತ್ತರ ಕೊಡಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ. ಬಾಣಂತಿಯರ ಕುಟುಂಬಸ್ಥರ ಕಣ್ಣೀರ ಕಥೆ ಇಲ್ಲಿದೆ. ಮೃತಪಟ್ಟ ಬಾಣಂತಿಯರ ಕುಟುಂಬಸ್ಥರ ಕಣ್ಣೀರ ಕಥೆ. ಮಕ್ಕಳ ನೆನೆದು ಕಣ್ಣೀರು ಹಾಕ್ತಿರುವ ಪೋಷಕರು. ನ್ಯಾಯಕ್ಕಾಗಿ ಮೃತ ಬಾಣಂತಿಯರ ಕುಟುಂಬಸ್ಥರ ಒತ್ತಾಯ. ಹೌದು, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರ ಮೃತಪಟ್ಟ 4 ಬಾಣಂತಿಯರ ಕುಟುಂಬಸ್ಥರು ನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹೆರಿಗೆಗೆ ಹೋಗುವಾಗ ಆರೋಗ್ಯವಾಗಿದ್ದ ಮಕ್ಕಳು ಮನೆಗೆ ಹೆಣವಾಗಿ ಬರ್ತಾರೆ ಅಂತ ಕನಸಲ್ಲೂ ಊಹಿಸಿರದ ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಏನೂ ಅರಿಯದ ಹಸುಗೂಸು ಕಟ್ಟಿಕೊಂಡು ನಿತ್ಯ ಮರುಕ ಪಡುತ್ತಿದ್ದಾರೆ. ತಾಯಿ ಎದೆ ಹಾಲಿನಿಂದ ವಂಚಿತರಾಗಿರೋ ಎಳೆಯ ಕಂದ ಮಗಳಿಗೆ ಹಾಲುಣಿಸಲು ಪರದಾಡುತ್ತಿದ್ದಾರೆ. ಇತ್ತ ತಾಯಿಯನ್ನ ಕಳೆದುಕೊಂಡು ತಾಯಿ ಪ್ರೀತಿಯಿಂದ ವಂಚಿತರಾಗಿ ಅನಾಥರಾಗಿರೋ ಹಸುಗೂಸುಗಳು ಒಂದ್ ಕಡೆಯಾದ್ರೆ, ಮಕ್ಕಳನ್ನ ಕಳೆದುಕೊಂಡು ತಂದೆ ತಾಯಿ ಗೋಳಾಟ ಮತ್ತೊಂದ್ ಕಡೆ. ಏನಾಯಿತು ಅಂತ ತಿಳಿಯುವಷ್ಟರಲ್ಲಿ ನಂದಿನಿ ಸಾವು. ಬಳ್ಳಾರಿ ತಾಲೂಕಿನ ಬಾಣಾಪುರ ಗ್ರಾಮದ ಮೃತ ಬಾಣಂತಿ ನಂದಿನಿ ಪೋಷಕರ ಗೋಳು ಹೇಳತೀರದಾಗಿದೆ. ಕಳೆದ ವರ್ಷವಷ್ಟೇ 2 ಎಕರೆ ಭೂಮಿ ಮಾರಾಟ ಮಾಡಿ ನಂದಿನಿ ತಂದೆ ತಾಯಿ ಮಗಳ ಮದುವೆ ಮಾಡಿದ್ರು. ಮದುವೆಯಾದ್ರೂ ಎಂಎ ವ್ಯಾಸಂಗ ಜೊತೆಗೆ ನಂದಿನಿಯೇ ಕೆಲಸ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ತಿದ್ರು. ಚೆನ್ನಾಗಿ ಓದಿ ನೌಕರಿ ತಗೊಂಡು ಗಂಡನ ಕುಟುಂಬದ ಜೊತೆಗೆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳೋ ಕನಸು ಹೊಂದಿದ್ದಳಂತೆ. ಆದ್ರೆ ವಿಧಿಯಾಟದ ಮುಂದೆ ಹೆರಿಗೆ ಬಳಿಕ ನಂದಿನಿ ಮೃತಪಟ್ಟಿದ್ದಾಳೆ. ಹೆರಿಗೆ ಬಳಿಕ ನಂದಿನಿಗೆ ಇದ್ದಕ್ಕಿದ್ದಂತೆ ಲೋ ಬಿಪಿ ಎಂದು ವೈದ್ಯರು ಹೇಳಿದ್ರು. ಕೂಡಲೇ ಸೀರಿಯಸ್ ಎಂದು ಹೇಳಿ ನಂತರ ಸಾವಾಗಿದೆ ಎಂದಿದ್ರು. ಏನಾಯಿತು ಅನ್ನೋದು ತಿಳಿಯೋದ್ರ ಒಳಗೆ ನಂದಿನಿ ಸಾವನ್ನಪ್ಪಿದ್ದಳು. ಮಗಳನ್ನು ಕಳೆದುಕೊಂಡು ಅನಾಥರಾಗಿದ್ದೇವೆ ಎಂದು ತಾಯಿ ಕಣ್ಣೀರು ಹಾಕಿದ್ದಾರೆ. ಸರ್ ಎಲ್ಲ ತೋರಿಸ್ಕೊಂತ ಬಂದ್ವಿ ಸರ್. ತಿಂಗಳು ಚೆನ್ನಾಗಿದ್ರಿ ಸರ್. ಚೆಕಪ್ಗೆ ಅಂತ ಹೋಗಿದ್ವಿ. ಒಂಥರ ಚೆಕ್ ಮಾಡಿದ್ರೆ 140 ಬಂದಿತ್ತು ಸರ್. ಒಳಗೆ ಕರ್ಕೊಂಡು ಹೋಗಿ ಚೆಕ್ ಮಾಡಿದ್ರೆ 170 ಆಯ್ತು ಸರ್. ಅವರು ಸಿಜರಿನ್ ಮಾಡಿ ಸೂಜಿ ಮಾಡಿ ಸಿಜರಿನ್ ಮಾಡ್ತೀವಿ ಅಂದರೆ ಹೊರಗೆ ಬಂದುಬಿಟ್ಟಾಳೆ ಸರ್ ಗಾಬರಿಯಾಗಿ ಹುಡುಗಿ. ಮತ್ತೆ ಹೋಗಿ ಅಲ್ಲೇ ಅಡ್ಮಿಂಟ್ ಆದ್ವಿ ಸರ್. ಪ್ರೈವೇಟ್ ಹೋದ್ವಿ. ಅಲ್ಲಿ ತೋರಿಸ್ಕೊಂಡ್ರೆ ಅವ್ರು ಡಾಕ್ಟ್ರ್ ಎತ್ತಲಿಲ್ಲ. ಅವಾಗ 2:30 3 ಆಯ್ತೇನು ಸರ್. 3 ಗಂಟೆ ಆಯ್ತು ಸರ್. ನೀವೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಸಿದ್ರ? ಎಲ್ಲ ತೋರಿಸಿ ಸರ್. 15 ಸ್ಕಂದರ್ ಬಾ ಅಂದಾಗೆಲ್ಲ ಹೋಗಿ ಬಂದ್ವಿ ಸರ್. ಎಲ್ಲ ಬೇಸಿದ್ಲಿ ಸರ್. ಆರೋಗ್ಯ ಇದ್ಲಿ, ಏನು ಚೆಕಪ್ ಅಂತ ಹೋಗಿದ್ವಿ ಸರ್ ಅಷ್ಟೇ. ಎಲ್ಲ ಬೇಸಿದ್ಲಿ ಸರ್. ವೆಡ್ಡಿಂಗ್ ಆನಿವರ್ಸರಿ ಆಚರಿಸಬೇಕಿದ್ದ ಮನೆಯಲ್ಲಿ ಸೂತಕ. ಎಸ್, ಹೊಸಪೇಟೆಯ ಮುಸ್ಕಾನ್ ಕುಟುಂಬದ ಕಥೆಯು ಇದೇ ರೀತಿ ಇದೆ. ಕಳೆದ ವರ್ಷವಷ್ಟೇ ಮದುವೆಯಾಗಿದ್ದ ಮುಸ್ಕಾನ್ ನಿನ್ನೆ ಆನಿವರ್ಸರಿ ಆಚರಿಸಿಕೊಳ್ಳಬೇಕಿತ್ತು. ಆದ್ರೆ ವಿಧಿಯಾಟದ ಮುಂದೆ ಪತ್ನಿ ಮುಸ್ಕಾನ್ ಕಳೆದುಕೊಂಡ ಪತಿ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಪಬ್ಲಿಕ್ ಟಿವಿ ಮುಂದೆ ಪತಿ ದಾದಾ ಪೀರ್ ಮುಸ್ಕಾನ್ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದ್ದಾರೆ. ನನ್ನ ಮದುವೆ ಆನಿವರ್ಸರಿ ಇತ್ತು. ಮಗು ಆಗುವ ಖುಷಿಯಲ್ಲಿ ಗ್ರ್ಯಾಂಡ್ ಆಗಿ ಆನಿವರ್ಸರಿ ಆಚರಿಸಿಕೊಳ್ಳುವ ಖುಷಿಯಲ್ಲಿ ಮುಸ್ಕಾನ್ ಇದ್ದಳು. ಆದ್ರೆ ಈಗ ಆಕೆಯೇ ಇಲ್ಲ. ಜಗತ್ತು ಅರಿಯದ ಮಗುವಿಗೆ ಮುಂದೆ ತಾಯಿ ಎಲ್ಲಿ ಎಂದು ಕೇಳಿದ್ರೆ ಏನೆಂದು ಹೇಳಿಲಿ ಎಂದು ಕಣ್ಣೀರಿಡುತ್ತಿದ್ದಾರೆ. ಚೆಕಪ್ ಕರ್ಕೊಂಬಂದರೆ ಅವರು ಹಿಂಗೆ ಡೆಲಿವರಿ ಆಗ್ತೈತೆ ಅಂತ ಹೇಳಿದ ತಕ್ಷಣ ನಾವು ಹೌದಾ ಓಕೆ ಅಂತ ನಾರ್ಮಲ್ ಮಾಡಿ ಅಂತ ನಾವು ಕೇಳ್ಕೊಂಡ್ವಿ. ನಾರ್ಮಲ್ ಆಗಲ್ಲ ಸರ್, ಅವರು ವೀಕ್ ಇದ್ದಾರೆ, ಆಗಲ್ಲ, ನಾರ್ಮಲ್ ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರು. ಹುಡುಗಿಗೆ ಆಯ್ತಲ್ಲ ನೋವು ಮಾಡಿ ಜೀವನೇ ಕಳ್ಕೊಂಡ ಥರ ಮಾಡಿದ್ದಾರೆ. ಯಾರು ಕಾರಣ, ಯಾಕೆ ಮಾಡಿದ್ರು, ಎಲ್ಲಿದ್ದಾರೆ ಅವೆಲ್ಲ ನಮಗೆ ಬೇಕಂತ ನಾವು ವಿನಂತಿ ಮಾಡಿದ್ವಿ ಸರ್. ನನ್ನ ಮದುವೆ ಆಗಿದ್ದು 1 ವರ್ಷದ ದಿನ ಇವತ್ತು. ಅವ್ರಿಗೆ ಆಸೆ ಇತ್ತು ಭಾಳ, ಮಗಳ ಜೊತೆ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂತ ಹೇಳಿ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ. ಆದರೆ ಅವರೇ ಇಲ್ಲದ್ದು ಹೆಂಗೆ ಮಾಡಬೇಕಂತ ನಮ್ಗೆ ಭಾಳ ದುಃಖ ಆಗ್ತಾ ಇದೆ. ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ 4 ಜೀವಗಳು ಬಲಿಯಾಗಿವೆ. ಇದೀಗ ಮನೆ ಮಕ್ಕಳನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಲ್ಲಿ ನಿತ್ಯ ದಿನ ಕಳೀತಿದ್ದಾರೆ. ಈಗಾಗಲೇ ಸರ್ಕಾರ ಮೃತ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆಯೂ ಮಾಡಿದೆ. ಆದರೆ ಘಟನೆಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಿಕೊಡಬೇಕಿದೆ. ಅಮರೇಶ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.